ಎಷ್ಟು ಕಷ್ಟ ಸ್ವಾಮಿ ಜೀವನದಲ್ಲಿ. ಅವನನ್ನು ಕೊಲ್ಲಬೇಕು ಅಂತ ಎಷ್ಟು ಪ್ರಯತ್ನ ಮಾಡಿದ, ಏನೇನೋ ಪ್ರಯತ್ನಗಳನ್ನು ಮಾಡಿದ್ರು. ಎಷ್ಟು ಪ್ರಯತ್ನಗಳನ್ನು ಮಾಡಿದರೂ ಕೂಡ ದೇವರು ರಕ್ಷಣೆ ಮಾಡುತ್ತಾನೆ ಅಂತ, ದೇವರ ನಾಮಸ್ಮರಣೆ ಬಿಡೋದಿಲ್ಲ ಅಂತ ನಿರಂತರ ದೇವರ ಸ್ಮರಣೆ ಮಾಡಿದ್ರಲ್ಲ, ಅದರಿಂದಲೇ ಭಗವಂತ ಅನುಗ್ರಹ ಮಾಡಿದ. ಪ್ರಹ್ಲಾದ ರಾಜರಿಗೆ ಮೋಕ್ಷವನ್ನು ಕೊಟ್ಟಂತೆ ಪರಮಾತ್ಮ, ಅವರಿಗೆ ಮೋಕ್ಷವನ್ನು ಕೊಟ್ಟಂತೆ. ಇದು ಸ್ಮರಣ ಭಕ್ತಿಯಿಂದ ಮೋಕ್ಷಕ್ಕೆ ಹೋದದ್ದಕ್ಕೆ ನಿದರ್ಶನ ಅಂತ. ಇನ್ನು ಪಾದಸೇವನ ಭಕ್ತಿಯನ್ನು ಮಾಡಿದ್ದು ಯಾರು ಅಂದ್ರೆ ಲಕ್ಷ್ಮೀದೇವಿ. ತದಂಗ್ರಿ ಭಜನೆ ಲಕ್ಷ್ಮೀದೇವಿ. ಯಾಕೆ ಅಂದ್ರೆ ಲಕ್ಷ್ಮೀದೇವಿಗೆ ಕೋಟಿ ಕೋಟಿ ಭೃತ್ಯರಿಂದಲೂ ಕೂಡ ಭಗವಂತನ ಪಾದ ಸೇವೆಯನ್ನು ತಾನೇ ಮಾಡ್ತಾರೆ. ಇದು ಯೋಗ, ದೇವರು ಕೊಡುವಂತ ಯೋಗಗಳು ಕೆಲವೆಲ್ಲ. ಏನು ಅಂದ್ರೆ ನಮಗೆ ಮನೆಯಲ್ಲಿ ಎಲ್ಲ ಇರುತ್ತೆ, ಕೆಲಸಗಾರಿರ್ತಾರೆ, ಅದು ಇದು ಎಲ್ಲ ಇರುತ್ತೆ, ಕೆಲಸಗಳು ಅದು ಇದು ಅಂತೆಲ್ಲ ಇರುತ್ತೆ. ಮನೆಯಲ್ಲಿ ಅದಕ್ಕೆ ಕೆಲಸ ಎಲ್ಲ ಮಾಡ್ಲಿಕ್ಕಾಗಲ್ಲ ಅಂತ ಕೆಲಸದವ್ರು ಇಟ್ಕೊಂಡಿರ್ತೀವಿ. ಆದ್ರೆ ಶಾಸ್ತ್ರ ಒಂದು ಮಾತನ್ನು ಹೇಳುತ್ತದೆ. ಏನು ಅಂದ್ರೆ ಒಂದು ಗಂಡನ ಸೇವೆಗೆ ಇನ್ನೊಂದು ಎಲ್ಲಾ ಸೇವೆಯನ್ನು ಮಾಡಲಿಕ್ಕೆ, ಪಾತ್ರೆ ತೊಳಿಲಿಕ್ಕೆ, ಬಟ್ಟೆ ಒಯ್ಯಲಿಕ್ಕೆ ಎಲ್ಲ ಇಟ್ಕೊಳ್ರಿ ಕೆಲಸದವ್ರನ್ನ, ಬೇಡ ಅಂದಿಲ್ಲ. ಆದ್ರೆ ಮುಖ್ಯವಾಗಿ ಏನು ಅಂತಂದ್ರೆ ಹೆಣ್ಣು ಮಕ್ಕಳು ತಮ್ಮ ಮನೆಯ ಹೊಸ್ತಿಲಿದೆ ಅಲ್ವಾ, ಯಾರಿಗೂ ಬಿಟ್ಕೊಡ್ಬಾರ್ದು. ಹೊಸ್ತಿಲು ಪೂಜೆಯನ್ನು ಬಿಡಬಾರ್ದು. ಯಾಕೆಂದ್ರೆ ಬೇರೆಯವರಿಗೆ ಹೊಸ್ತಿಲು ಪೂಜೆ ಕೊಟ್ರಿ ಅಂದ್ರೆ ನೀವು ನಿಮ್ಮ ಮನೆಯಿಂದ ಲಕ್ಷ್ಮಿ ಹೋದ್ರು ಅಂತ. ಅದರಿಂದ ನಿತ್ಯ ಹೊಸ್ತಿಲು ಪೂಜೆ ಇದೆಯಲ್ವಾ, ಅದನ್ನ ಮಾತ್ರ ಮನೆಯ ಗೃಹಿಣಿಯಾದಂತ ವ್ಯಕ್ತಿ ಯಾರಿರ್ತಾಳೋ ಅವಳೇ ಮಾಡಬೇಕು ಅಂತ ನಿಯಮ. ಒಂದು ಗಂಡನ ಸೇವೆ, ಇನ್ನೊಂದು. ಆದ್ರಿಂದಾಗಿ ಆ ಸೇವೆಯನ್ನ ಲಕ್ಷ್ಮೀದೇವಿ ಪ್ರತಿನಿತ್ಯವೂ ಕೂಡ ಮಾಡ್ತಾರೆ. ಪ್ರತಿನಿತ್ಯವೂ ಕೂಡ, ನಿತ್ಯದಲ್ಲೂ ಕೂಡ ಹೊಸ್ತಿಲು ಪೂಜೆಯನ್ನ, ಅದು ಹೇಗೆ ಅಂದ್ರೆ ಸನಕ್ಷತ್ರ ಅಂದ್ರೆ ನಕ್ಷತ್ರ ಇರೋ ಕಾಲದಲ್ಲಿ ಹೊಸ್ತಿಲು ಪೂಜೆ ಮಾಡಬೇಕು. ಬೆಳಿಗ್ಗೆ ನಕ್ಷತ್ರ ಇರುತ್ತಲ್ವಾ, ಆ ಕಾಲದಲ್ಲಿ ಎದ್ದು ಹೊಸ್ತಿಲು ಪೂಜೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಆಮೇಲೆ ಮಾಡುವಂಥದ್ದು ಮೊದಲೇ ಮಾಡಿಬಿಡ್ಬೇಕು ಅಂತ. ಅದನ್ನ ಈ ಸೂರ್ಯ ಉದಯಿಸಿ ಸೂರ್ಯ ನಮ್ಮನ್ನು ಎಬ್ಬಿಸ್ಬೇಕು, ಆಮೇಲೆ ಹೇಳ್ತೀವಿ ನಾವು. ಹಂಗಿರ್ತದೆ, ಹಂಗಾಗಬಾರ್ದು ಅಂತ. ಸೂರ್ಯ ಏಳೋಕ್ಕಿಂತ ಮೊದಲು ನಾವೆಲ್ಲಿರಬೇಕು, ಸೂರ್ಯನಿಗೆ ನೀನು ಏಳು ಅಂತ ಅವನನ್ನು ನಾವು ಉದಯರಾಗವನ್ನು ಹಾಡಿ ಅವನನ್ನು ನಾವು ಎಬ್ಬಿಸ್ಬೇಕಷ್ಟೇ ಸೂರ್ಯನ. ಅದು ಸೂರ್ಯ ನಮ್ಮನ್ನು ಎಬ್ಬಿಸೋ ಕಾಲ ಬಂದು ಹೋಗಿದೆ, ಹಾಗಾಗಬಾರ್ದು ಅಂತ. ಸನಕ್ಷತ್ರ, ನಕ್ಷತ್ರ ಇರುವ ಕಾಲದಲ್ಲೇನೆ ನಾವು ಇದನ್ನು ಮಾಡಬೇಕು ಅಂತ ಹೇಳ್ತಾರೆ. ಎಷ್ಟು ಆ ಪೂಜೆಯ ಫಲ ಇದೆ ಅಲ್ವಾ, ಎಷ್ಟು ಫಲ ಅಂತ ಹೇಳಿದ್ರೆ ನಿಮಗೊಂದು ಸಣ್ಣ ಕಥೆ ಹೇಳ್ತೀನಿ. ಒಬ್ಬ ದೊಡ್ಡ ಮುತ್ತೈದೆ ಇದ್ದಂತೆ, ಪುರಾಣದಲ್ಲಿ ಬಂದಿರೋ ಕಥೆ, ಪದ್ಮ ಪುರಾಣದಲ್ಲಿ. ಭಾರಿ ದೊಡ್ಡ ಮುತ್ತೈದೆ. ಅವಳ ಮನೆಯಲ್ಲಿ ಆ ಕಾಲದಲ್ಲೆಲ್ಲ ಏನು ಅಂದ್ರೆ ಸಂಪತ್ತು ಅಂದ್ರೆ ಮನೆಯಲ್ಲಿ ಹಸು ಇದ್ರೆ, ಆಕಳಿದ್ರೆ ಅದೇ ಸಂಪತ್ತು. ಎಲ್ಲ ಮನೆಗಳಲ್ಲೂ ಆಕಳಿರ್ತಿತ್ತು. ಅವಳ ಮನೆಯಲ್ಲೂ ಒಂದು ಆಕಳಿರ್ತದೆ. ಆವತ್ತಿನ ದಿವಸ ಬೆಳಿಗ್ಗೆ ಎದ್ದು ಮನೆ ಕೆಲಸ ಎಲ್ಲ ಮಾಡಿಕೊಂಡು ಎಲ್ಲ ಆಯಿತು. ಆದ ನಂತರ ಪೂಜೆಯನ್ನೆಲ್ಲ ಮಾಡಿಕೊಂಡು, ಅಂದ್ರೆ ಮನೆ ಪೂಜೆ, ತುಳಸಿ ಪೂಜೆ ಎಲ್ಲ ಮಾಡಿದ್ಲು. ಮಾಡಿ ಒಳಗೆ ಹೋಗ್ತಾ ಇದ್ದಂತೆ. ಒಳಗೆ ಹೋಗಬೇಕಾದ್ರೆ ಆ ಹಸು ಅವಳನ್ನು ನೋಡಿ ಕಣ್ಣೀರು ಹಾಕೊಂಡು ಅಳ್ತಾ ಇತ್ತಂತೆ. ಕಣ್ಣೀರು ಹಾಕಿತ್ತಂತೆ, ಅಳ್ತಾ ಇತ್ತು. ಅಳ್ತಾ ಇರಬೇಕಾದ್ರೆ ನೋಡಿದ್ದವಳು, ನೋಡಿ ಅವಳಿಗೆ ಹೋಗಿ ಕೇಳಿದ್ದಂತೆ, ಅಲ್ಲ ಯಾಕೆ ಅಳ್ತಾ ಇದ್ದೆ ನೀನು? ಕೇಳಿದ್ದಕ್ಕೆ ಆ ಹಸು ಹೇಳಿದ್ದಂತೆ, ಏನಿಲ್ಲ, ಇವತ್ತು ನೀನು ಇಷ್ಟು ಸುಂದರವಾಗಿ ಅರ್ಶಿನ ಕುಂಕುಮ ಎಲ್ಲ ಹಿಡ್ಕೊಂಡು ಮನೆ ತುಂಬ ಓಡಾಡಿಕೊಂಡು ಪೂಜೆ ಗೀಜೆ ಮಾಡ್ತಿದ್ಯಾ, ತುಳಸಿಗೆ ಪ್ರದಕ್ಷಿಣೆ ಮಾಡ್ತಾ ಇದ್ದೀಯಾ, ಎಲ್ಲ ಇದೆ, ಈ ಸೌಭಾಗ್ಯ ನಿನಗಿದೆ. ಆದರೆ ನಾಳೆಯಿಂದ ನಿನಗೆ ಈ ಸೌಭಾಗ್ಯ ಇರಲ್ಲ ಅಂತ ನೆನೆಸ್ಕೊಂಡು ಬೇಜಾರಾಗ್ತಿದೆ ಅಂತ ಹೇಳಿದಂತೆ ಹಸು. ಯಾಕೆ ಅಂತ ಕೇಳಿದ್ರೆ ಆಗ ಆ ಹಸು ಹೇಳಿದಂತೆ, ಇಲ್ಲ, ನಾಳೆ ನಿನ್ನ ಗಂಡ ತೀರಿ ಹೋಗ್ತಾನೆ, ನಿನ್ನ ಗಂಡ ಸಾಯ್ತಾನೆ, ಅದಕ್ಕೆ ನಿನಗೆ ಈ ಭಾಗ್ಯ ಇಲ್ಲ. ನಿನಗೆ ಹ್ಯಾಂಗೆ ಗೊತ್ತು ಅಂತ. ಹಸುಗಳ ವಿಶೇಷತೆ ಏನು ಅಂದ್ರೆ ಆಕಳಿಗೆ ಒಂದು ನರಕದಲ್ಲಿ, ಇನ್ನೊಂದು ಸ್ವರ್ಗದಲ್ಲಿ ಏನು ದೇವತೆಗಳು ಚರ್ಚೆ ಮಾಡಿದರೂ ಕೂಡ ಇಲ್ಲಿ ಗೊತ್ತಾಗ್ತಿರ್ತದೆ. ಅವುಗಳ ಸಾಮರ್ಥ್ಯ, ಅವುಗಳಲ್ಲಿ ದೇವತೆಗಳ ಸನ್ನಿಧಾನ ಅಷ್ಟಿರುತ್ತಂತೆ. ಆದ್ರಿಂದ ನರಕದಲ್ಲಿ ಚರ್ಚೆ ನಡೀತಾ ಇತ್ತಂತೆ. ನಾಳೆ ಯಾರ್ಯಾರು ಪ್ರಾಣ ತಗೊಂಡು ಬರಬೇಕು ಅಂತ ಚರ್ಚೆ ನಡೆಯುವಾಗ ಅದರಲ್ಲಿ ನಿನ್ನ ಗಂಡನ ಹೆಸರು ಬಂದಿದೆ, ಆದ್ರಿಂದ ನಾಳೆ ಬರ್ತಾರೆ, ಅವರು ತಗೊಂಡು ಹೋಗ್ತಾರೆ. ಹಸುವಿನ ಪಾದವನ್ನು ಮುಟ್ಟಿ ಅವಳು ಕೇಳಿದ್ರು, ಏನ್ ಮಾಡ್ತೀವಿ ಗೊತ್ತಿಲ್ಲ, ನನಗೆ ಮಾಂಗಲ್ಯದ ಭಾಗ್ಯ ಬೇಕು, ಈ ಸೌಭಾಗ್ಯವನ್ನು ಕಳ್ಕೊಳ್ಳಿಕ್ಕೆ ನನಗೆ ಇಷ್ಟ ಇಲ್ಲ. ಹೋದರೆ ಮುತ್ತೈದೆಯಾಗಿ ನಾನು ಹೋಗಬೇಕು, ನನ್ನ ಗಂಡ ಹೋಗಬಾರದು ಅಂತ.
ಸರಿ, ಏನ್ ಮಾಡೋದು? ಅದಕ್ಕೆ ಆ ಹಸು ಹೇಳಿದ್ದಂತೆ, ಒಂದು ಕೆಲಸ ಮಾಡು, ಇವತ್ತೇ ಸಂಕಲ್ಪ ಮಾಡು, ನಾಳೆಯಿಂದ ನಕ್ಷತ್ರ ಇರುವ ಕಾಲದಲ್ಲಿ ಹೊಸ್ತಿಲು ಪೂಜೆಯನ್ನು ಮಾಡಿ ತುಳಸಿ ಪೂಜೆಯನ್ನು ಮಾಡ್ತೇನೆ ಅಂತ ಒಂದು ಸಂಕಲ್ಪ ಮಾಡು. ಮಾಡಿ ನೀನು ನಾಳೆಯಿಂದ ಆರಂಭ ಮಾಡು. ಸರಿ ಆಯಿತು. ಬೆಳಿಗ್ಗೆ ನಕ್ಷತ್ರ ಇರೋ ಕಾಲದಲ್ಲೇನೆ ಬಂದು ತುಳಸಿ ಪೂಜೆ ಮಾಡಿದ್ದು, ಹೊಸ್ತಿಲು ಪೂಜೆ ಮಾಡಿದ್ದು ಎಲ್ಲ ಆಯಿತು. ಕಾತ್ಯಾಯಿನಿ, ಮಹಾಮಾಯೆ, ಮಹಾಯೋಗಿನಿ, ಯದೀಶ್ವರಿ ಅಂತೆಲ್ಲ ದುರ್ಗಾದೇವಿಯನ್ನ, ಲಕ್ಷ್ಮೀ ನರಸಿಂಹದೇವರನ್ನ ಆವಾಹನೆ ಮಾಡಿ ಅಲ್ಲಿ ಹೊಸ್ತಿಲಲ್ಲಿ ಪೂಜೆಯನ್ನು ಮಾಡಿ ಹೋದ. ಪೂಜೆಯೆಲ್ಲ ಆದು ಹೋದ್. ಸುಮಾರು ಬೆಳಿಗ್ಗೆ ಒಂದು 9 ಗಂಟೆ ಹೊತ್ತಿಗೆ ಯಮದೇವರು ಪಾಶ ಹಿಡ್ಕೊಂಡು ಬಂದರು. ಬರುವಾಗ ಹಸು ಯಮದೇವರನ್ನ ನೋಡಿ ನಗತಾ ಇತ್ತು. ಯಾಕಿದು ವ್ಯಂಗ್ಯವಾಗಿ ನಗತಾ ಇದೆಯಲ್ಲ ಅಂತ ಅನ್ನಿಸ್ತು. ಅನ್ನಿಸಿ ಹೋದ್ರು, ಸುಮ್ಮನೆ ಏನು ಮಾತಾಡಲಿಲ್ಲ, ಒಳಗೆ ಹೋಗಿಬಿಟ್ರು. ಒಳಗೆ ಹೋದ ಕೂಡಲೇನೆ ಅವರು ಹೋದರು. ಹೋಗಿ ಬರುವಾಗ ಪ್ರಾಣ ತರಬೇಕಲ್ಲ, ಖಾಲಿ ಕೈಯಲ್ಲಿ ಬಂದರು. ಪ್ರಾಣ ತರಲಿಕ್ಕೆ ಆಗಲಿಲ್ಲ, ಎಳ್ಕೊಂಬರ್ಲಿಕ್ಕೆ ಆಗಲಿಲ್ಲ. ಆಗದೇ ಇದ್ದಾಗ ಆಗ ಮತ್ತೆ ಹೊರಗೆ ಬಂದಾಗಲೂ ಕೂಡ ಹಸು ನಗುತ್ತಾ ಇತ್ತು. ಯಮದೇವರು ನೋಡಿದರು, ಎಲ್ಲ ಹಸು, ನಿನಗೆ ಸ್ವರ್ಗಲೋಕದಲ್ಲಿ ನರಕದಲ್ಲಿ ಮಾತನಾಡಿದ ವಿಷಯ ಗೊತ್ತಾಗಿದೆ. ಅದಕ್ಕೆ ಮುಂಚಿತವಾಗಿ ಆ ಹೆಣ್ಣು ಮಗಳಿಗೆ ಸೂಚನೆಯನ್ನು ಕೊಟ್ಟು ಅವಳ ಸೌಭಾಗ್ಯವನ್ನು ಉಳಿಸಿಕೊಳ್ಳುವಂತೆ ಹೊಸ್ತಿಲು ಪೂಜೆಯನ್ನು ಮಾಡಿಸಿದ್ದಿ, ನೀನು ಸಂಕಲ್ಪ ಬೇರೆ ಮಾಡಿಸಿದ್ದಿ, ಜೀವನ ಇರೋ ತನಕಲ್ಲೂ ಕೂಡ ಹೀಗೆ ಮಾಡಿದ್ದೇನೆ ಅಂತೇಳಿ. ಆದ್ರಿಂದ ಅವಳು ಮಾಡಿದ ಹೊಸ್ತಿಲು ಪೂಜೆಯ ಫಲವಾಗಿ ಇವತ್ತು ಅವಳ ಗಂಡನ ಪ್ರಾಣವನ್ನು ತೆಗೆದುಕೊಂಡು ಹೋಗಲಿಕ್ಕೆ ನನಗೆ ಆಗ್ತಾ ಇಲ್ಲ. ಇದು ಯಾಕೆ ಅಂತಂದ್ರೆ ನಿನಗೆ ಮಾತು ಬರ್ತಾ ಇದೆ, ನಿನಗೆ ಮಾತು ಬಂದದ್ರಿಂದ ನೀನು ಅವಳಿಗೆ ಹೇಳಿದೆ, ಅದಕ್ಕೋಸ್ಕರ ಹೀಗಾಯ್ತಲ್ಲ, ಇನ್ನು ಮುಂದೆ ನಿನ್ನ ಬಾಯಿ ಬಿದ್ದು ಹೋಗಲಿ ಎಂದು ಶಾಪ ಹಾಕಿದ್ರಂತೆ ಯಮದೇವರು. ಆವತ್ತಿನಿಂದಲೂ ಕೂಡ ಹಸು ಮಾತನಾಡ್ತಾ ಇದ್ದದ್ದು ಆವತ್ತಿನಿಂದ ಬರೀ ಅಂಬಾ ಅನ್ಲಿಕ್ಕೆ ಶುರು ಮಾಡಿದ್ದಷ್ಟೇ. ಸಂಸ್ಕೃತದ ಶಬ್ದ ಅಂಬಾ ಅಂತ ಅದೊಂದನ್ನು ಮಾತ್ರ ಹೇಳುತ್ತಂತೆ, ಉಳಿದದ್ದೇನು ಹೇಳುವುದಿಲ್ಲ. ಅಂದ್ರೆ ಅರ್ಥ ಮಾಡಿಕೊಳ್ಳಿ, ಪ್ರತಿನಿತ್ಯವೂ ಕೂಡ ಬೆಳಗಿನ ಜಾವದಲ್ಲಿ ಎದ್ದು ಪಾದ ಸೇವೆ ಅಂದ್ರೆ ಒಂದು ಗಂಡನ ಸೇವೆಯನ್ನ ಮತ್ತೊಂದು ಹೊಸ್ತಿಲು ಪೂಜೆಯನ್ನ ಮಾಡೋದಿದೆಯಲ್ಲ, ಜನ್ಮ ಜನ್ಮಾಂತರಕ್ಕೂ ಕೂಡ ಸೌಭಾಗ್ಯವನ್ನು ಕೊಡ್ತಾನಂತೆ ಪರಮಾತ್ಮ ಅಂತ ಹೇಳ್ತಾರೆ. ಅಂಥದ್ದು. ಆದ್ದರಿಂದಾಗಿ ಲಕ್ಷ್ಮೀದೇವಿ ನಿತ್ಯವೂ ಕೂಡ ಪಾದ ಸೇವನೆಯನ್ನ ಮತ್ತು ಹೊಸ್ತಿಲು ಪೂಜೆಯನ್ನ ವೈಕುಂಠಕ್ಕೆ ತಾನೇ ಮಾಡ್ತಾಳಂತೆ ಲಕ್ಷ್ಮೀದೇವಿ. ಇದು ಲಕ್ಷ್ಮಿ ಮಾಡುವಂತ. ಅದರಿಂದ ಭಗವಂತ ಸದಾ ತನ್ನ ಹತ್ತಿರದಲ್ಲೇ ಇಟ್ಟುಕೊಂಡಿದ್ದಾನಂತೆ ಪರಮಾತ್ಮ ಅವಳನ್ನು. ಇಂಥ ಅನುಗ್ರಹ ಮಾಡಿದ್ದಾರೆ.